ನಮ್ಮೆಲ್ಲ ಆತ್ಮೀಯ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುವ ಮೂಲಕ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿ ಕಾರ್ಯಕ್ರಮವನ್ನು ಗ್ರಾಮದ ಮುಖಂಡರಾದಿಯಾಗಿ ಗ್ರಾಮದಲ್ಲಿ ಇರುವಂತಹ ಶಾಲೆಗಳ ಆವರಣ, ಗ್ರಾಮ ಪಂಚಾಯಿತಿ ಆವರಣ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಳಗೊಂಡಂತೆ ಗ್ರಾಮದ ಮುಖಂಡರುಗಳು, ಸಂಘಟನೆಯ ಪದಾಧಿಕಾರಿಗಳು, ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಾದಿಯಾಗಿ ಗ್ರಾಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಿರುವಂತಹ ಕರ್ತವ್ಯ ನಿರತ ನೌಕರರು ಪಾಲ್ಗೊಂಡು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರಾಷ್ಟ್ರೀಯ ಗೌರವದೊಂದಿಗೆ ಆಚರಿಸಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಗ್ರಾಮದ ಸಾರ್ವಜನಿಕರು ಕೂಡ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ರಾಷ್ಟ್ರೀಯ ಗೌರವವನ್ನು ಸಮರ್ಪಣೆ ಮಾಡಿದ್ದು ಕೂಡ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಮಕ್ಕಳಿಗೂ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ, ಕರ್ತವ್ಯನಿರತ PDO ಹಾಗೂ ಈ ದೇಶದ ಭವಿಷ್ಯವನ್ನು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ. ಈ 80 ವರ್ಷದ ಅವಧಿನಲ್ಲಿ ನಾವು ಈಗಾಗಲೇ ಮೂರನೇ ಜನರೇಷನ್, 3ನೇ ತಲೆಮಾರಿಗೆ ಬಂದಿದ್ದೀವಿ. ಇವೆಲ್ಲ ಮಕ್ಕಳು 3ನೇ ತಲೆಮಾರಿನ ಮಕ್ಕಳು. ಈ ಮಕ್ಕಳ ಮೇಲೆ ಈ ದೇಶದ ಸಾರ್ವಭೌಮತೆಯನ್ನು ನಾವು ತಿಳಿಯಪಡಿಸುವಂಥ ವ್ಯವಸ್ಥೆಗಳನ್ನು ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿರ್ಬೋದು, ಸಾರ್ವತ್ರಿಕವಾಗಿ ಪ್ರಜೆಗಳು ಇರ್ಬೋದು, ಈ ದೇಶದ ಆಗುಹೋಗುಗಳನ್ನು ನಾವು ನಮ್ಮ ಮಕ್ಕಳಲ್ಲಿ ಪ್ರತಿಬಿಂಬಿಸಿ ಅವರಿಂದ ಹೊರಹೊಮ್ಮುವಂಥ ಒಂದು ಉಜ್ವಲವಾದ ಭವಿಷ್ಯನ ನಾವು ರೂಪಿಸಬೇಕಾದ್ರೆ ನಾವೆಲ್ಲರೂ ಇವತ್ತೇನು ಸೇರಿದ್ದೀವಿ, ನಾವೆಲ್ಲರೂ ಪ್ರಾಮಾಣೀಕರಿಸಿ, ನಾವೆಲ್ಲರೂ ತಮ್ಮ ಸೇವೆಯಲ್ಲಿ, ಕರ್ತವ್ಯದಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದೆ ಆದರೆ ಭಾರತ ಉಜ್ವಲ ಭಾರತ ಆಗೋದ್ರಲ್ಲಿ ಅತಿಶಯೋಕ್ತಿಯಲ್ಲ ಅಂತ ನಾನು ಹೇಳ್ತೇನೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ನಮ್ಮ ಕುಳಗಟ್ಟೆ ಗ್ರಾಮದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿ ಕಾರ್ಯಕ್ರಮದ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.